ಹರೇ ಶ್ರೀನಿವಾಸ. ನನ್ನ ಹೆಸರು ಡಾಕ್ಟರ್ ಸಿ ಎಸ್ ವಾರುಣಿ ಜಯತೀರ್ಥಾಚಾರ್ ಕಡ್ಡಿ. ನಾನು ಇಂದು ಮಂಡಿಸುತ್ತಿರುವ ಪ್ರಬಂಧ ಅಂದರೆ ಚತುರ್ವಿಂಶತಿ ನಾಮವರ್ಮ ಪ್ರಸನ್ನ ವೆಂಕಟದಾಸಾರ್ಯ ವಿರಚಿತ ಚತುರ್ವಿಂಶತಿ ನಾಮವರ್ಮ ಎಂಬ ಕೃತಿಯ ಅರ್ಥವನ್ನು ನಾನಿವತ್ತು ಮಂಡಿಸ್ತಾ ಇದ್ದೀನಿ. ಚತುರ್ವಿಂಶತಿ ಅಂದರೆ 24. ಎಲ್ಲ ಹರಿದಾಸರು ಕೇಶವನಾಮ ಅಂತ ಬರೆದಿದ್ದಾರೆ, ಆದರೆ ಚತುರ್ವಿಂಶತಿ ನಾಮವರ್ಮ ಅಂತ ಬರೆದಿದ್ದಾರೆ ಪ್ರಸನ್ನ ವೆಂಕಟದಾಸರು. ಯಾಕೆ ಅಂದರೆ ಇಲ್ಲಿ ನಾಮವರ್ಮ ಅಂದರೆ ವರ್ಮ ಅಂದರೆ ಗುಟ್ಟು, ರಹಸ್ಯ, ಕವಚ ಅಂತ. ಅಂದರೆ ಇದನ್ನು ಯಾವುದು ಬೇಕಾದ್ರೆ ನಾವು ತೊಗೋಬೋದು. ಇದು ನಮಗೆ ಕವಚವಾಗುತ್ತೆ. ಕೇಶವನಾಮಗಳಲ್ಲಿ 24 ನಾಮಗಳಲ್ಲಿರೋ ಗುಟ್ಟನ್ನು ತಿಳಿಸುತ್ತೆ, ಅದರ ಒಂದು ಮಹಿಮೆಯನ್ನು ತಿಳಿಸುತ್ತೆ ಅಂತ ಬೇಕಾದರೂ ತಿಳ್ಕೊಬೋದು ನಾವು. ಇಲ್ಲಿ 24 ನಾಮಗಳನ್ನು ಯಾಕೆ ತೊಗೊಂಡಿದ್ದಾರೆ? ಇಡೀ ಬ್ರಹ್ಮಾಂಡವೇ 24 ನಾಮಗಳನ್ನು ಒಳಗೊಂಡ ಕೆಲಸಗಳಿಂದ ತುಂಬಿದೆ. ಅವುಗಳಿಂದ ಪ್ರೇರೇಪಿಸಿ ಮಾಡುವಂಥದ್ದು ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಮಾತೃಕೆಗಳು, ಪಂಚಭೂತಗಳು, ಆಮೇಲೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಜೊತೆಗೆ ಒಂದು ಮನಸ್ಸು. ಇವೆಲ್ಲಕ್ಕೂ ಚತುರ್ವಿಂಶತಿ ನಾಮಗಳು ಅಭಿಮಾನಿ ದೇವರುಗಳಾಗಿ ಇರ್ತಾರೆ. ಅದನ್ನು ಹೇಗೆ ಅನ್ನೋದನ್ನು ನಮ್ಮ ಪ್ರಸನ್ನ ವೆಂಕಟದಾಸರು ವಿವರಿಸಿದ್ದಾರೆ. ಹರಿನಾಮವೇ ಮುಕ್ತಿ ಪರಿಣಾಮ, ಹರಿನಾಮವೇ ಮುಕ್ತಿ ಪರಿಣಾಮ, ನರಹರಿನಾಮ ಶೇಷಾರ್ಥಕರ ನಾಮ, ಪರಮ ಮಂತ್ರವು ರಘುವರ ನಾಮ, ಮುರಹರ ನಾಮ ಘನಮೋಹರ ನಾಮ, ಹರಿನಾಮವೇ ಮುಕ್ತಿ ಪರಿಣಾಮ. ಇಲ್ಲಿ ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ ಎಂಬ ಶ್ರೀಮನ್ ಮಧ್ವಾಚಾರ್ಯರ ವಿರಚಿತ ದ್ವಾದಶ ಸ್ತೋತ್ರದ ಅಂಶ ಇಲ್ಲಿ ಯುಕ್ತಿಯಿಂದ ದಾಸರು ಹೇಳಿದ್ದಾರೆ. ಹರಿನಾಮವನ್ನು ಯಾರು ಸದಾ ಜಪಿಸುತ್ತಾರೋ ಅವರಿಗೆ ಮುಕ್ತಿಯೇ ಫಲ, ಅಂದರೆ ಪರಿಣಾಮ ಅಂದರೆ ಫಲ ಅಂತ. ನರಸಿಂಹನ ನಾಮವು ಶೇಷಾರ್ಥಕರ ಅಂದರೆ ಅನುಗ್ರಹೀತವಾದದ್ದು. ರಘುವರ ರಘುವಂಶದಲ್ಲಿ ಶ್ರೇಷ್ಠನಾದವನು. ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಶ್ರೀ ವರದ ಗೋಪಾಲ ವಿಠಲರ ಮಾತಿನಂತೆ ಪರಮ ಪವಿತ್ರವಾದುದು ರಾಮನಾಮ. ವಿಷ್ಣುವಿನ ಸಹಸ್ರನಾಮಕ್ಕೆ ತುಲ್ಯವಾದ ರಾಮನಾಮ. ಮುರಹರ ನಾಮ, ನರಕಾಸುರನ ಪಟ್ಟಣದಲ್ಲಿದ್ದ ಒಬ್ಬ ರಾಕ್ಷಸ, ಅವನನ್ನು ಕೊಂದವನು ಮುರಹರ. ಆ ನಾಮ ನಮ್ಮ ಪ್ರಾಪಂಚಿಕ ಮೋಹಗಳನ್ನು ನಾಶಪಡಿಸುವ ದಿವ್ಯವಾದ ನಾಮ. ಕೇಶವ ನಾಮ ನಮ್ಮ ಕೋಶವು ನಿರ್ದೋಷ ನಾರಾಯಣ, ಶ್ರೀ ಮಾಧವ ಸರ್ವ ಸಂಪದ ವೇದಶಾಸ್ತ್ರ ಪಾಠ ನೀವೇ ಗೋವಿಂದ. ಕೇಶವನು ಕೇಶಿ ಎಂಬ ಕಂಸನ ಬಲಗೆಯಾಗಿದ್ದ ದೈತ್ಯನನ್ನು ಕೊಂದವನು. ಸರ್ವರಕ್ಷಕ, ಗುಂಗುರು ಕೂದಲ ಸುಂದರವಾದ ಮೂರ್ತಿ, ಶುಕ್ಲಕೇಶಗಳಿಂದ ಅವತರಿಸಿ ಬಂದವನು. ಶುಕ್ಲ ಮತ್ತು ಕೃಷ್ಣಕೇಶಗಳಿಂದ ಅವತರಿಸಿ ಬಂದವನು. ಸೂರ್ಯಕಿರಣಗಳಲ್ಲಿ ನೆಲೆಸಿ ಜಗತ್ತನ್ನು ನಿಯಮಿಸುವವನು. ಬ್ರಹ್ಮರುದ್ರರನ್ನು ಸೃಷ್ಟಿ ಸಂಹಾರಗಳಲ್ಲಿ ತೊಡಗಿಸುವವನು. ವಿಜಯದಾಸರು ಹೇಳ್ತಾರೆ ನೈವೇದ್ಯ ಸಂಧಿಯಲ್ಲಿ, ಅನ್ನಾಭಿಮಾನಿ ಚಂದ್ರ ಅಲ್ಲಿ ಕೇಶವ ಅಂತ. ಭಗವಂತನಿಗೆ ಅನ್ನವನ್ನು ನೈವೇದ್ಯ ಮಾಡುವ ವೇಳೆಯಲ್ಲಿ ಚಂದ್ರಾಂತರ್ಗತನಾಗಿ ಕೇಶವನಿರುತ್ತಾನೆ. ಅಲ್ಲಿ ಕೇಶವನ ಜೊತೆಗೆ ಚಂದ್ರ ಇರ್ತಾನೆ. ನಿತ್ಯ ಪ್ರಾತಃ ಕಾಲದಲ್ಲಿ, ನಿತ್ಯ ಕರ್ಮವಾದ ಮಲಮೂತ್ರ ವಿಸರ್ಜನೆಯ ಕಾಲಗಳಲ್ಲಿ, ಮಗುವಿಗೆ ಹೃದಯಕ್ಕೆ ರಕ್ಷೆ ಇಡುವಾಗ ಈ ಕೇಶವನನ್ನು ಸ್ಮರಿಸಬೇಕು. ಕೇಶವನ ಮೂರ್ತಿಯು ರಮಾರೂಪವಾದ ಶ್ರೀಯನ್ನು ಒಡಗೂಡಿ ಚತುರ್ಭುಜವನ್ನು ಹೊಂದಿದ್ದು ಪ್ರದಕ್ಷಿಣಾಕಾರವಾಗಿ ಶಂಖ, ಚಕ್ರ, ಗದೆ, ಪದ್ಮಗಳಿಂದ ಯುಕ್ತವಾಗಿದೆ. ಅವ್ಯಕ್ತ ತತ್ವಕ್ಕೆ, ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ, ಮಾರ್ಗಶಿರ ಮಾಸಕ್ಕೆ, ಇಡ ನಾಡಿಗೆ, ಹೇಮಂತ ಋತುವಿಗೆ, ಶುಕ್ಲ ಪಕ್ಷಕ್ಕೆ, ಲಲಾಟದಲ್ಲಿಯ ನಾಮಕ್ಕೆ ಅಭಿಮಾನಿಯಾಗಿರುವ ಭಗವದ್ರೂಪ. ಗಾಯತ್ರಿ ಮಂತ್ರದಲ್ಲಿ ಬರುವ ತತ್ ಎಂಬ ಅಕ್ಷರದಲ್ಲಿ ಸನ್ನಿಹಿತವಾಗಿರುವ ಭಗವದ್ರೂಪ. ಮುಂದೆ ನಾರಾಯಣ, ಜಗತ್ತಿನ ಮೂಲ ಪುರುಷ. ನಾರಾಯಣ ಎಂದರೆ ಅರ ದೋಷ, ದೋಷವಿಲ್ಲದವನು, ದುಃಖವಿಲ್ಲದವನು, ಜಗತ್ತಿನ ಮೂಲ ಪುರುಷ. ಆಯಣ ಆಶ್ರಯ, ನಾರ ನೀರು, ನೀರಿಗೆ ಆಶ್ರಯವಿತ್ತು ಪ್ರಳಯ ಜಲಧಿಯಲ್ಲಿ ಮಲಗಿರುವವನು.
ಮರಣಕಾಲದಲ್ಲಿ ದೇವರ ಯಾವ ರೂಪ ಸ್ಮರಣೆ ಮಾಡಿದರೆ ನರಕ ಭಯವಿಲ್ಲವೋ ಆ ರೂಪವೇ ನಾರಾಯಣ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಅಂತ ಇವರು ಕನಕದಾಸರು ಹೇಳಿದ್ದಾರೆ ಕೇಶವನ ನಾಮದಲ್ಲಿ. ಪ್ರಸನ್ನ ವೆಂಕಟರು ನಿರ್ದೋಷ ನಾರಾಯಣ ಎಂದಿದ್ದಾರೆ. ಯಾಕೆಂದರೆ ಮೇಲೆ ಹೇಳಿದಾಗೆ ನಾರಾಯಣ ಅರ ಅಂದರೆ ದೋಷ, ನಾರ ಅಂದರೆ ಇಲ್ಲದವನು, ಅದಕ್ಕೆ ನಿರ್ದೋಷ ನಾರಾಯಣ ಅಂದಿದ್ದಾರೆ. ನಾರಾಯಣನ ಮೂರ್ತಿಯು ರಾಮಾರೂಪವಾದ ಲಕ್ಷ್ಮಿಯನ್ನು ಒಡಗೂಡಿ ಚತುರ್ಭುಜವನ್ನು ಹೊಂದಿದ್ದು ಪ್ರದಕ್ಷಿಣಾಕಾರವಾಗಿ ಬಲಗೈ ಪದ್ಮ, ಗದೆ, ಚಕ್ರ, ಶಂಖಗಳಿಂದ ಯುಕ್ತವಾಗಿದೆ. ಮಹತ್ತತ್ವಕ್ಕೆ ಭರಣಿ ನಕ್ಷತ್ರ, ಮೇಷರಾಶಿಗೆ, ಪುಷ್ಯ ಮಾಸಕ್ಕೆ, ಪಿಂಗಳ ನಾಡಿಗೆ, ಹೇಮಂತ ಋತುವಿಗೆ, ಶುಕ್ಲ ಪಕ್ಷಕ್ಕೆ, ನಮ್ಮ ದೇಹದ ಉದರ ಮಧ್ಯದಲ್ಲಿ ನಿತ್ಯ ಕರ್ಮದಲ್ಲಿ ಔಷಧ ಸೇವಿಸುವಾಗ ಗಾಯತ್ರಿ ಮಂತ್ರದಲ್ಲಿ ಸ ಎಂಬ ಅಕ್ಷರದಲ್ಲಿ ಸನ್ನಿಹಿತವಾಗಿರುವ ಭಗವದ್ರೂಪ. ಪರಮಾನ್ನದಲ್ಲಿ ಭಾರತೀ ನಾರಾಯಣ ಎಂದಿದ್ದಾರೆ ವಿಜಯದಾಸರು. ಭಗವಂತನಿಗೆ ಪರಮಾನ್ನವನ್ನು ನೈವೇದ್ಯ ಮಾಡುವ ಸಮಯದಲ್ಲಿ ಭಾರತೀ ದೇವಿಯ ಅಂತರ್ಗತನಾಗಿ ನಾರಾಯಣನನ್ನು ಸ್ಮರಿಸಬೇಕು. ಪ್ರಾತಃ ಕಾಲದಲ್ಲಿ ಏಳುವಾಗ, ಮಗುವಿಗೆ ರಕ್ಷೆ ಇಡುವಾಗ, ಚಿತ್ತದಲ್ಲಿ ತೊವ್ವೆ ಹುಳಿಗಳನ್ನು ಉಣ್ಣುವಾಗ ನಾರಾಯಣನ ಸ್ಮರಣೆಯನ್ನು ಮಾಡಬೇಕು. ಮಾಧವನು ಶ್ರೀ ಎಂಬುದು ಲಕ್ಷ್ಮೀದೇವಿಗೂ ಅನ್ವಯವಾಗುತ್ತದೆ. ಅದಕ್ಕೆ ಪ್ರಸನ್ನ ವೆಂಕಟರು ಶ್ರೀಮಾಧವ ಸರ್ವಸಂಪದ ಎಂದಿದ್ದಾರೆ. ಮಾ ಎಂದರೆ ತಾಯಿ, ಜಗದಂಬೆಗೆದ್ದವ, ಒಡೆಯ. ಶ್ರೀಹರಿ ಎಲ್ಲ ವಿದ್ಯೆಗಳ ಒಡೆಯ. ಭಗವಂತನಿಗೆ ನೈವೇದ್ಯ ಮಾಡುವ ವೇಳೆಯಲ್ಲಿ ಪೂರ್ಣ ಭಕ್ಷ್ಯಗಳಲ್ಲಿ ಸೂರ್ಯ ಮಾಧವ, ಎಲ್ಲ ಭಕ್ಷ್ಯಗಳಿಗೂ ಸೂರ್ಯಾಂತರ್ಗತನಾಗಿ ಮಾಧವನು ನೆಲೆಸಿರುತ್ತಾನೆ. ಮಾಧವನ ಮೂರ್ತಿಯು ಕಮಲ ಎಂಬ ರಮಾರೂಪದಿಂದ ಕೂಡಿಕೊಂಡು ಚತುರ್ಭುಜವನ್ನು ಹೊಂದಿದೆ. ಮೇಲ್ಭಾಗದ ಪ್ರದಕ್ಷಿಣಾಕಾರವಾಗಿ ಬಲಗೈ ಚಕ್ರ, ಶಂಖ, ಪದ್ಮ, ಗದಗಳಿಂದ ಯುಕ್ತವಾಗಿದೆ. ಅಹಂಕಾರ ತತ್ವಕ್ಕೆ ಕೃತ್ತಿಕಾ ನಕ್ಷತ್ರ, ವೃಷಭ ರಾಶಿಗೆ, ಮಾಘ ಮಾಸಕ್ಕೆ, ಮಧ್ಯನಾಡಿಗೆ, ಶಿಶಿರ ಋತುವಿಗೆ, ಶುಕ್ಲ ಪಕ್ಷಕ್ಕೆ, ಹೃದಯಕ್ಕೆ ಹಾಗೂ ನಿತ್ಯ ಕರ್ಮಗಳಲ್ಲಿ ಮುಖ ತೊಳೆಯುವಾಗ ಸ್ಮರಿಸಬೇಕಾದ ಭಗವದ್ರೂಪ ಗೋವಿಂದ. ಗೋ ಎಂದರೆ ವೇದಗಳು ಎಂಬ ಅರ್ಥವೂ ಇದೆ. ವೇದಶಾಸ್ತ್ರ ಪಾಠ ನೀವೇ ಗೋವಿಂದ ಎಂದಿದ್ದಾರೆ ಪ್ರಸನ್ನ ವೆಂಕಟರು. ಭೂಮಿಗಿಳಿದು ಬಂದವನು, ನೀರಲ್ಲಿ ನಿಂದವನು, ನೆಲವನ್ನು ತಂದವನು, ಸುರರಿಗೆ ಸಗ್ಗವನಿತ್ತವನು, ವೇದಗಳು ಕೊಂಡಾಡಿದವನು, ತುರುಗಳನ್ನು ಕಾಯ್ದವನು ಎಂಬ ಅರ್ಥಗಳಿವೆ. ಭಗವಂತನಿಗೆ ನೈವೇದ್ಯ ಮಾಡುವ ವೇಳೆಯಲ್ಲಿ ಘೃತಕ್ಕೆ ಕನ್ಯಾ ಲಕುಮಿ ಅಲ್ಲಿ ಗೋವಿಂದನೋ, ತುಪ್ಪಕ್ಕೆ ಲಕುಮಿ ಮತ್ತು ಅವಳ ಅಂತರ್ಯಾಮಿಯಾಗಿ ಗೋವಿಂದನಿರುತ್ತಾನೆ. ಗೋವಿಂದನ ಮೂರ್ತಿಯು ಪದ್ಮ ಎಂಬ ರಮಾರೂಪದಿಂದ ಕೂಡಿಕೊಂಡು ಚತುರ್ಭುಜವನ್ನು ಹೊಂದಿದೆ. ಪ್ರದಕ್ಷಿಣಾಕಾರವಾಗಿ ಬಲಗೈ ಗದ, ಪದ್ಮ, ಶಂಖ, ಚಕ್ರಗಳಿಂದ ಯುಕ್ತವಾಗಿದೆ. ಮನಸ್ತತ್ವಕ್ಕೆ ರೋಹಿಣಿ ನಕ್ಷತ್ರ, ವೃಷಭ ರಾಶಿಗೆ, ಪಾಲ್ಗುಣ ಮಾಸಕ್ಕೆ, ಶಂಖಿನಿ ನಾಡಿಗೆ, ಶಿಶಿರ ಋತುವಿಗೆ, ಶುಕ್ಲ ಪಕ್ಷಕ್ಕೆ, ಕಂಠ ಮಧ್ಯಕ್ಕೆ, ಗಾಯತ್ರಿ ಮಂತ್ರದ ತುಹು ಬೀಜಾಕ್ಷರದಲ್ಲಿ ಇರುವ ಭಗವದ್ರೂಪ. ನಿತ್ಯ ಸಂಗಮ ಕಾಲದಲ್ಲಿ ಊಟ ಮಾಡುವಾಗ ತುತ್ತಿ ತುತ್ತಿಗೂ ಕವಳೆ ಕವಳೆ ಗೋವಿಂದ ಎಂದು ಸ್ಮರಿಸಬೇಕು. ಆಟಗಳನ್ನು ಆಡುವಾಗ ಕೂಡ ಸ್ಮರಿಸಬೇಕಾದ ಭಗವದ್ರೂಪ. ವಿಷ್ಣು ವೈಷ್ಣವತ್ವಕ್ಕೆ ಭೂಷಣ, ಶಿಷ್ಟ ಸುಖ ಮಾರ್ಗ ಮಧುಸೂದನ, ದುಷ್ಟ ಶಾಸನ ತ್ರಿವಿಕ್ರಮ ನಾಮ, ಹೃಷ್ಟಿ ಪುಷ್ಟಿಯು ವಾಮನ ನಾಮ. ವಿಷ್ಣುವು ಎಲ್ಲದರೊಳಗೂ ಇರುವವನು, ಎಲ್ಲೆಡೆಯೂ ತುಂಬಿರುವವನು, ಪೂರ್ಣ ಬಲ ಸ್ವರೂಪನಾಗಿ ಎಲ್ಲವನ್ನೂ ಪ್ರೇರಿಸುವ ಎಲ್ಲರಂತರ್ಯಾಮಿ, ಸಂಸಾರ ವಿಷವನ್ನು ಪರಿಹರಿಸುವವನು, ವಿಶಿಷ್ಟವಾದ ಅರಿವನ್ನು ನೀಡುವವನು. ದೇವರಿಗೆ ನೈವೇದ್ಯ ಸಮರ್ಪಿಸುವ ಸಮಯದಲ್ಲಿ ಬೆಣ್ಣೆ ಪಾಲಿನಲ್ಲಿ ಸರಸ್ವತಿ ವಿಷ್ಣು ಶಿರೋರನ್ನ ಎಂದು ವಿಜಯದಾಸರು ಹೇಳಿದ್ದಾರೆ. ಬೆಣ್ಣೆಯನ್ನು ತೆಗೆಯಬಹುದಾದ ಚೆನ್ನಾಗಿ ಕಾಯಿಸಿ ಹೆಪ್ಪಾಗುವ ಹಾಲಿನಲ್ಲಿ ಸರಸ್ವತಿಯ ಅಂತರ್ಯಾಮಿಯಾಗಿ ವಿಷ್ಣು ಇರುತ್ತಾನೆ. ಚತುರ್ಭುಜ ವಿಷ್ಣುಮೂರ್ತಿಯು ಪದ್ಮಿನಿ ಎಂಬ ರಮಾರೂಪದಿಂದ ಕೂಡಿಕೊಂಡಿದ್ದು ಪ್ರದಕ್ಷಿಣಾಕಾರವಾಗಿ ಬಲಗೈ ಪದ್ಮ, ಶಂಖ, ಚಕ್ರ, ಗದೆಗಳಿಂದ ಯುಕ್ತವಾಗಿದೆ. ಕರ್ಣತತ್ವಕ್ಕೆ ಮೃಗಶಿರ ನಕ್ಷತ್ರ, ಮಿಥುನ ರಾಶಿಗೆ, ಚೈತ್ರ ಮಾಸಕ್ಕೆ, ಗಾಂಧಾರಿ ನಾಡಿಗೆ, ವಸಂತ ಋತುವಿಗೆ, ಶುಕ್ಲ ಪಕ್ಷಕ್ಕೆ, ಉದರದ ಬಲಭಾಗಕ್ಕೆ, ನಿತ್ಯ ಕರ್ಮದಲ್ಲಿ ತುಳಸಿಗೆ ನಮಿಸುವಾಗ
ನಮಿಸುವಾಗ ಸ್ಮರಿಸಬೇಕಾದ ಭಗವದ್ ರೂಪ. ಹಾಗೂ ನಿತ್ಯ ಮಧ್ಯಾಹ್ನ ಕಾಲದಲ್ಲಿ ಮಗುವಿನ ಭುಜಗಳಿಗೆ ರಕ್ಷೆ ಇಡುವಾಗ, ನೀರು ಕುಡಿಯುವಾಗ ಸ್ಮರಿಸಬೇಕಾದ ಭಗವದ್ ರೂಪ. ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಡೋ ಗುಬ್ಬಿಯಾಡೋ ಎಂದಿದ್ದಾರೆ ವಾದಿರಾಜರು. ಮಧುಸೂದನನು ಮಧು ಎಂಬ ಅಸುರನನ್ನು ಕೊಂದವನು. ಉತ್ತಮ ಜೀವರಿಗೆ ಆನಂದವನ್ನೀಯುವವನು. ಆನಂದಮಯ ಮತ್ತು ಸಂಸಾರ ನಾಶಕ. ವಿಷಯ ಸುಖಗಳ ಆಸೆ ಬರದಂತೆ ತಡೆಯುವವನು. ದೇವರಿಗೆ ನೈವೇದ್ಯ ಸಮರ್ಪಿಸುವ ಸಮಯದಲ್ಲಿ ಮಂಡಿಗೆಯಲ್ಲಿ ವಾಗೀಶ ಮಧುಸೂದನ ಎಂದಿದ್ದಾರೆ ವಿಜಯದಾಸರು. ದೇವರಿಗೆ ನೈವೇದ್ಯ ಸಮರ್ಪಿಸುವ ಸಮಯದಲ್ಲಿ ವಾಗ್ದೇವಿಯ ಪತಿಯಾದ ಬ್ರಹ್ಮನಿಂದೊಡಗೂಡಿ ಮಂಡಿಗೆ ಭಕ್ಷ್ಯದಲ್ಲಿ ಇರುತ್ತಾನೆ. ಚತುರ್ಭುಜ ಮಧುಸೂದನ ಮೂರ್ತಿಯು ಕಮಲಾ ಎಂಬ ರಮಾರೂಪದಿಂದ ಕೂಡಿಕೊಂಡಿದ್ದು ಪ್ರದಕ್ಷಿಣಾಕಾರವಾಗಿ ಬಲಗೈ ಶಂಖ, ಪದ್ಮ, ಗದೆ, ಚಕ್ರಗಳಿಂದ ಯುಕ್ತವಾಗಿದೆ. ತ್ವಕ್ತತ್ವಕ್ಕೆ ಆರಿದ್ರಾ ನಕ್ಷತ್ರ ಮಿಥುನ ರಾಶಿಗೆ, ವೈಶಾಖ ಮಾಸಕ್ಕೆ, ಹಸ್ತಿನಿ ನಾಡಿಗೆ, ವಸಂತ ಋತುವಿಗೆ, ಶುಕ್ಲ ಪಕ್ಷಕ್ಕೆ, ಬಲಸ್ತನ ಭಾಗಕ್ಕೆ ಮಧುಸೂದನನನ್ನು ಸ್ಮರಿಸಬೇಕು. ನಿತ್ಯ ಮಧ್ಯಾಹ್ನದ ನಂತರ ಸಾಯಂಕಾಲದವರೆಗೆ ಸ್ಮರಿಸಬೇಕಾದ ಭಗವದ್ರೂಪ. ಆದಿಯಲ್ಲಿ ಕ್ಷರಾಕ್ಷರಾಖ್ಯ ದ್ವೇದವಕ್ಷರಗಳು ರಮಾ ಮಧುಸೂದನರು ಕ್ಷರಗಳು ಎಂದು ಸೃಷ್ಟಿಯ ಪ್ರಾರಂಭದಲ್ಲಿ ವ್ಯಕ್ತರಾದ ಕ್ಷರ ಮತ್ತು ಅಕ್ಷರವೆಂಬ 2 ವಿಧ ಜೀವರಲ್ಲಿ ಅಧಿಷ್ಠಾನ. ತ್ರಿವಿಕ್ರಮ 3 ಹೆಜ್ಜೆಗಳಿಂದ 3 ಲೋಕಗಳನ್ನು ತುಂಬಿದವನು. ನಮ್ಮ ಸತ್ವ, ರಜ, ತಮ ಈ ಗುಣತ್ರಯಗಳನ್ನು ಮೀರಿದವನು. ಬೆಣ್ಣೆಯಲ್ಲಿ ವಾಯು, ಅಲ್ಲಿ ತ್ರಿವಿಕ್ರಮ. ನೈವೇದ್ಯ ಸಮರ್ಪಿಸುವ ಸಮಯದಲ್ಲಿ ಬೆಣ್ಣೆಯಲ್ಲಿ ವಾಯುದೇವರ ಅಂತರ್ಯಾಮಿಯಾಗಿ ತ್ರಿವಿಕ್ರಮನು ಸನ್ನಿಹಿತನಾಗಿರುತ್ತಾನೆ. ತ್ರಿವಿಕ್ರಮ ರೂಪನಾಗಿ ತ್ರಿಜಗವನ್ನೇ ಪಾಲಿಸಿದ ವಾಮನ ರೂಪಿ ನೀನೇ ಸೀತಾಪತೆ. ಚತುರ್ಭುಜ ಹೊಂದಿದ ತ್ರಿವಿಕ್ರಮ ಮೂರ್ತಿಯು ರಮಾ ಎಂಬ ರಮಾರೂಪದಿಂದ ಕೂಡಿ ಪ್ರದಕ್ಷಿಣಾಕಾರವಾಗಿ ಬಲಗೈ, ಗದೆ, ಚಕ್ರ, ಶಂಖ, ಪದ್ಮದಿಂದ ಕೂಡಿದೆ. ನೇತ್ರ ತತ್ವಕ್ಕೆ ಪುನರ್ವಸು ನಕ್ಷತ್ರ ಕರ್ಕರಾಶಿಗೆ, ಜ್ಯೇಷ್ಠ ಮಾಸಕ್ಕೆ, ಗ್ರೀಷ್ಮ ಋತುವಿಗೆ, ಶುಕ್ಲ ಪಕ್ಷಕ್ಕೆ, ಬಲಭುಜ ಭಾಗಕ್ಕೆ ನಿಯಾಮಕ ರೂಪ. ಆಕಾಶದಲ್ಲಿ ಪ್ರಯಾಣಿಸುವ ಕಾಲದಲ್ಲಿ ಸ್ಮರಿಸಬೇಕಾದ ಭಗವದ್ರೂಪ. ದುಷ್ಟ ಶಾಸನ, ತನಗೆ ಸಲ್ಲದ ಅರ್ಹತೆಯನ್ನು ಪಡೆಯಲೆತ್ತಿಸಿದ ಬಲಿಯನ್ನು ನಿಗ್ರಹಿಸಿದವನು. ವಾಮನನು ಪುಟ್ಟ ಮಗುವಿನ ರೂಪ ತೊಟ್ಟವನು. ಕಣ್ಣಿನಲ್ಲಿದ್ದು ಮೈಯ ಚಲುವನ್ನು ನಿಯಂತ್ರಿಸುವವನು. ಸಾತ್ವಿಕರಿಗೆ ಜ್ಞಾನವನ್ನು, ರಾಜಸರಿಗೆ ಅಜ್ಞಾನಗಳನ್ನು, ತಾಮಸರಿಗೆ ಅಜ್ಞಾನಗಳನ್ನೂ ಈಜುವವನು. ಭಗವಂತನಿಗೆ ನೈವೇದ್ಯ ಸಮರ್ಪಿಸುವ ಸಮಯದಲ್ಲಿ ಘನ್ನಾದರಿಯಲ್ಲಿ ಚಂದ್ರಾವರುಣ ವಾಮನ ಎಂದು ವಿಜಯದಾಸರು ಹೇಳಿದ್ದಾರೆ. ಹೆಪ್ಪು ಹಾಕಿದ ಗಟ್ಟಿ ಮೊಸರಿನಲ್ಲಿ ಚಂದ್ರ ಮತ್ತು ವರುಣನೊಂದಿಗೆ ವಾಮನನು ಸನ್ನಿಹಿತನಾಗಿರುತ್ತಾನೆ. ಸುಂದರ ರೂಪ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮವನಿಗೆ ಪಾಲಿಸಯ್ಯ ಸ್ವಾಮಿ ವಾಮನ ಎಂದಿದ್ದಾರೆ ಕನಕದಾಸರು. ಚತುರ್ಭುಜ ಹೊಂದಿದ ವಾಮನ ಮೂರ್ತಿಯು ಪ್ರದಕ್ಷಿಣಾಕಾರವಾಗಿ ಬಲಗೈಯಲ್ಲಿ ಚಕ್ರ, ಗದೆ, ಪದ್ಮ, ಶಂಖವನ್ನು ಹೊಂದಿದೆ. ವೃಷಾಕಪಿ ಎಂಬ ರಮಾರೂಪದಿಂದ ಕೂಡಿಕೊಂಡಿದೆ. ಜಿಹ್ವಾ ತತ್ವಕ್ಕೆ, ಪುಷ್ಯ ಆಶ್ಲೇಷ ನಕ್ಷತ್ರಕ್ಕೆ, ಕರ್ಕರಾಶಿಗೆ, ಮಾಸದಲ್ಲಿ ಆಷಾಢಕ್ಕೆ, ಪಕ್ಷದಲ್ಲಿ ಶುಕ್ಲಕ್ಕೆ, ಋತುವಿನಲ್ಲಿ ಗ್ರೀಷ್ಮಕ್ಕೆ, ದೇಹದಲ್ಲಿ ಬಲಕಂಠ ಭಾಗಕ್ಕೆ, ಯಜ್ಞೋಪವೀತ ಧಾರಣ ಸಮಯದಲ್ಲಿ ಗಾಯತ್ರಿ ಮಂತ್ರದ ಎಂಬ ಅಕ್ಷರಕ್ಕೆ ಅಭಿಮಾನಿ ರೂಪ. ಹಾಗೂ ನಿತ್ಯ ಕರ್ಮದಲ್ಲಿ ಕಾಯಿ ಪಲ್ಯಗಳನ್ನು ಉಣ್ಣುವಾಗ ಧನ್ವಂತ್ರಿಯೊಂದಿಗೆ ಸ್ಮರಿಸಬೇಕಾದ ರೂಪ. ಶ್ರೀಧರಾಯುಷ್ಕಾರ ಆರೋಗ್ಯ, ಹೃಷಿಕೇಶ ದುರ್ವಿಷಯಕ್ಕೆ ವೈರಾಗ್ಯ, ತೋಷ ಮೂಲಕ ಪದ್ಮನಾಭ ನಾಮ, ಭವಪಾಶ ಮೋಚನ ದಾಮೋದರ ನಾಮ. ಶ್ರೀಧರನು ಸಂಪತ್ತನ್ನು ಹೊಂದಿರುವವನು, ಸಿರಿಯನ್ನು ಹೊತ್ತವನು, ಶ್ರೀದೇವಿಯನ್ನು ಎದೆಯಲ್ಲಿ ಹೊತ್ತವನು. ಭಗವಂತನಿಗೆ ನೈವೇದ್ಯ ಸಮರ್ಪಿಸುವ ಸಮಯದಲ್ಲಿ ಚೆನ್ನ ಸೂಪಿನಲ್ಲಿ ಗರುಡ ಶ್ರೀಧರ ದೇವ ಎಂದಿದ್ದಾರೆ ವಿಜಯದಾಸರು. ತೊವ್ವೆ, ಸಾರು ಮುಂತಾದ ವ್ಯಂಜನಗಳಲ್ಲಿ ಗರುಡನೊಂದಿಗೆ ಶ್ರೀಧರನು ಸನ್ನಿಹಿತನಾಗಿರುತ್ತಾನೆ. ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೇನು ನಾನು, ಹೃದಯದಲ್ಲಿ ಸದನ ಮಾಡು ಮುದದಿ ಶ್ರೀಧರ ಎಂದಿದ್ದಾರೆ ಕನಕದಾಸರು. ಸಿರಿಯನ್ನು ಹೊತ್ತಿರುವವನೇ,
ವಿಷಯ ಸುಖಗಳಿಗೇ ಸಿರಿಯನ್ನು ವ್ಯಯ ಮಾಡದಂತೆ ಬುದ್ಧಿ ಕೊಡಲು ನನ್ನ ಹೃದಯದಲ್ಲಿ ಸದನ ಮಾಡು ಎಂದಿದ್ದಾರೆ ಕನಕದಾಸರು. ಚತುರ್ಭುಜ ಮೂರ್ತಿಯು ಪ್ರಕೃತಿ ಎಂಬ ರಮಾರೂಪದಿಂದ ಕೂಡಿಕೊಂಡು ಪ್ರದಕ್ಷಿಣಾಕಾರವಾಗಿ ಮೇಲಿನ ಬಲಗೈಯಲ್ಲಿ ಚಕ್ರ, ಗದೆ, ಶಂಖ, ಪದ್ಮಗಳನ್ನು ಹೊಂದಿದೆ. ಘ್ರಾಣ ತತ್ವಕ್ಕೆ, ಮಖ ನಕ್ಷತ್ರ, ಸಿಂಹರಾಶಿಗೆ, ಶ್ರಾವಣ ಮಾಸಕ್ಕೆ, ವರ್ಷ ಋತುವಿಗೆ, ಶುಕ್ಲ ಪಕ್ಷಕ್ಕೆ, ನಂದಾನಾಡಿಗೆ, ಉದರದ ಎಡಭಾಗಕ್ಕೆ, ಗಾಯತ್ರಿ ಮಂತ್ರದ ಭ ಎಂಬ ಅಕ್ಷರಕ್ಕೆ ನಿಯಾಮಕ ರೂಪವಾಗಿದೆ. ಹೃಷಿಕೇಶ, ಹೃಷಿಕ ಇಂದ್ರಿಯಗಳು, ಈಶ ಒಡೆಯ, ಸೂರ್ಯ ಕಿರಣಗಳಲ್ಲಿದ್ದು ಮುದ ನೀಡುವವನು ಎಂದೂ ಕೂಡ ಅರ್ಥ. ಇಂದ್ರಿಯಗಳ ನಿಯಾಮಕನಾದ ನೀನು ವಿಷಯಾಸಕ್ತನಾಗಿ ನಾನು ಸುಳ್ಳು ಜೀವನ ಅಂದರೆ ಢಂಬಕ ಮಾಡುವವನಂತೆ ಮಾಡಬೇಡ. ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೇ ಎಂದಿದ್ದಾರೆ ಕನಕದಾಸರು. ಭಗವಂತನಿಗೆ ನೈವೇದ್ಯ ಸಮರ್ಪಿಸುವ ಸಮಯದಲ್ಲಿ ಪತ್ರ ಶಾಖ ಮಿತ್ರನು ಹೃಷಿಕೇಶ ಅಂದರೆ ಸೊಪ್ಪುಗಳಿಂದ ಮಾಡಿದ ಪಲ್ಯಗಳಲ್ಲಿ ಮಿತ್ರನಾಮಕ ಸೂರ್ಯನೊಂದಿಗೆ ಹೃಷಿಕೇಶನು ಸನ್ನಿಹಿತನಾಗಿರುತ್ತಾನೆ. ಚತುರ್ಭುಜ ಮೂರ್ತಿಯು ಬುದ್ಧಿ ಅಥವಾ ವೃದ್ಧಿ ಎಂಬ ರಮಾರೂಪದಿಂದ ಕೂಡಿಕೊಂಡು ಪ್ರದಕ್ಷಿಣಾಕಾರವಾಗಿ ಮೇಲಿನ ಬಲಗೈ ಚಕ್ರ, ಪದ್ಮ, ಶಂಖ, ಗದೆಯನ್ನು ಹೊಂದಿದೆ. ವಾಕ್ತತ್ವಕ್ಕೆ ಪುಬ್ಬ ನಕ್ಷತ್ರ, ಸಿಂಹರಾಶಿಗೆ, ಭಾದ್ರಪದ ಮಾಸ, ಶುಕ್ಲ ಪಕ್ಷಕ್ಕೆ, ವರ್ಷ ಋತುವಿಗೆ, ಕುಹುನಾಡಿಗೆ, ಎಡಭುಜಕ್ಕೆ, ಗಾಯತ್ರಿ ಮಂತ್ರದಲ್ಲಿ ಗೋ ಅಕ್ಷರಕ್ಕೆ ಪ್ರತಿಪಾದ್ಯವಾಗಿದೆ. ಕಾಲಗಳಲ್ಲಿ ರಾತ್ರಿಯ ಪ್ರಾರಂಭದಲ್ಲಿ ಮಕ್ಕಳಿಗೆ ಇಂದ್ರಿಯಗಳಿಗೆ ರಕ್ಷೆ ಇಡುವಾಗ ಸ್ಮರಿಸಬೇಕಾದ ಭಗವದ್ ರೂಪವಾಗಿದೆ. ಪದ್ಮನಾಭನು ಬ್ರಹ್ಮಾಂಡ ರೂಪವಾದ ತಾವರೆಯನ್ನು ಹೊಕ್ಕಳಲ್ಲಿ ಹೊತ್ತವನು. ತಾವರೆಯು ನೀರಿನಲ್ಲಿದ್ದರೂ ನೀರಿನ ಲೇಪ ಅದಕ್ಕಿರುವುದಿಲ್ಲ. ಹಾಗೆ ಸಂಸಾರ ಸಾಗರದಲ್ಲಿ ಬರುವ ಕಷ್ಟ ಸುಖದ ಲೇಪವಾಗದೆ ಗೆದ್ದು ಹೋಗುವಂತೆ ಮಾಡು. ಬಿದ್ದು ಭವದನೇಕ ಜನುಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪ ಬುದ್ಧಿ ತೋರ ಪದ್ಮನಾಭನೇ ಎಂದಿದ್ದಾರೆ ಕನಕದಾಸರು. ಚತುರ್ಭುಜ ಮೂರ್ತಿಯು ಯಜ್ಞ ಎಂಬ ರಮಾರೂಪದಿಂದ ಒಡಗೂಡಿ ಪ್ರದಕ್ಷಿಣಾಕಾರವಾಗಿ ಮೇಲಿನ ಬಲಗೈ ಪದ್ಮ, ಚಕ್ರ, ಗದ, ಶಂಖಗಳಿಂದ ಕೂಡಿದೆ. ಪಾಣಿ ತತ್ವಕ್ಕೆ ಉತ್ತರ ನಕ್ಷತ್ರ ಕನ್ಯಾ ರಾಶಿಗೆ, ಆಶ್ವೀಜ ಮಾಸಕ್ಕೆ, ಶುಕ್ಲ ಪಕ್ಷಕ್ಕೆ, ಶರದೃತುವಿಗೆ, ಪೂರ್ಣಾ ನಾಡಿಗೆ, ಕುತ್ತಿಗೆಯ ಎಡಭಾಗಕ್ಕೆ, ಗಾಯತ್ರಿ ಮಂತ್ರದಲ್ಲಿ ದೇ ಅಕ್ಷರಕ್ಕೆ ಪ್ರತಿಪಾದ್ಯ ರೂಪವಾಗಿದೆ. ನಿತ್ಯ ಕರ್ಮಗಳಲ್ಲಿ ಮಲಗುವಾಗ ಕಾಲಗಳಲ್ಲಿ ರಾತ್ರಿಯ ಮೊದಲನೇ ಭಾಗದಲ್ಲಿ ಸ್ಮರಿಸಬೇಕಾದ ಭಗವದ್ರೂಪ. ಭಗವಂತನಿಗೆ ನೈವೇದ್ಯ ಸಮರ್ಪಿಸುವ ಸಮಯದಲ್ಲಿ ಇನ್ನು ಫಲಶಾಖಗಳಲ್ಲಿ ಸರ್ಪ ಪದುಮನಾಭ ಕಾಯಿಗಳಿಂದ ಮಾಡಿದ ಪಲ್ಯಗಳಲ್ಲಿ ಶೇಷದೇವರ ಸಹಿತನಾಗಿ ಪದ್ಮನಾಭನ ಸನ್ನಿಧಾನವಿರುತ್ತದೆ. ಪಾಪಕರ್ಷಣ ಸಂಕರ್ಷಣ ಮೋಕ್ಷ ಪ್ರಾಪಕ ಅನುದೀನ ವಾಸುದೇವ ಶ್ರೀ ಪ್ರದ್ಯುಮ್ನನು ಜ್ಞಾನಕಾಶಕ ಪ್ರಾಣಪ್ರಿಯ ಅನಿರುದ್ಧಾಘರೋಧಕ. ದಾಮೋದರನು ಇಂದ್ರಿಯ ನಿಗ್ರಹವುಳ್ಳವರು ತಿಳಿಯಬಹುದಾದ ದೋಷರಹಿತವಾದ ತತ್ವ. ಇಂದ್ರಿಯಗಳನ್ನು ನಿಗ್ರಹಿಸಿದ ಜೀವರನ್ನು ರಮಿಸುವವನು, ತಾಯಿಯಿಂದ ಹೊಟ್ಟೆಗೆ ಹಗ್ಗವನ್ನು ಬಿಗಿಸಿಕೊಂಡವನು ಎಂದು ಸ್ಮರಿಸಬೇಕಾದ ಭಗವದ್ರೂಪ. ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ಇರಿಸು ಶ್ರೀ ಮಹಾನುಭಾವನಾದ ದಾಮೋದರ ಎಂದಿದ್ದಾರೆ ಕನಕದಾಸರು. ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಬಿಡಿಸಿ ನಿನ್ನ ನಾಮ ನನ್ನ ನಾಲಿಗೆಯೊಳಗೆ ಸದಾ ನುಡಿಯುವಂತೆ ಮಾಡು. ಭಗವಂತನಿಗೆ ನೈವೇದ್ಯ ಸಮರ್ಪಿಸುವಾಗ ಆಮ್ಲದಲ್ಲಿ ಪಾರ್ವತಿ ದಾಮೋದರ ಅಂದರೆ ಹುಳಿರಸ ಇರುವ ಪದಾರ್ಥಗಳಲ್ಲಿ ಪಾರ್ವತಿಯೊಂದಿಗೆ ದಾಮೋದರನು ಸನ್ನಿಹಿತನಾಗಿರುತ್ತಾನೆ. ಚತುರ್ಭುಜ ಮೂರ್ತಿಯು ಇಂದಿರಾ ಎಂಬ ರಮಾರೂಪದಿಂದ ಒಡಗೂಡಿ ಪ್ರದಕ್ಷಿಣಾಕಾರವಾಗಿ ಮೇಲಿನ ಬಲಗೈಯಲ್ಲಿ ಶಂಖ, ಗದೆ, ಚಕ್ರ, ಪದ್ಮದಿಂದ ಯುಕ್ತವಾಗಿ ಪಾದತತ್ವಕ್ಕೆ, ಹಸ್ತ ನಕ್ಷತ್ರ ಕನ್ಯಾ ರಾಶಿಗೆ, ಕಾರ್ತೀಕ ಮಾಸ ಶುಕ್ಲಪಕ್ಷ ಶರದೃತುವಿಗೂ, ಕಂಠದ ಹಿಂದಿನ ಭಾಗಕ್ಕೂ, ವಾರುಣಿ ನಾಡಿಗೂ, ಗಾಯತ್ರಿ ಮಂತ್ರದಲ್ಲಿ ವ ಅಕ್ಷರಕ್ಕೂ ಪ್ರತಿಪಾದ್ಯ ರೂಪವಾಗಿದೆ. ಶುಕ್ಲ ಪಕ್ಷದಲ್ಲಿ ಕೇಶವಾದಿ ದಾಮೋದರ ಪರ್ಯಂತ 12 ನಾಮಗಳನ್ನು, ಪುರುಷರು 12 ನಾಮಗಳನ್ನು ಧರಿಸುವಾಗ ಸ್ಮರಿಸಬೇಕು.
ಹಾಗೆ ಹೊಸಲಿಗೆ ರಂಗೋಲಿ ಹಾಕುವಾಗ ಕೂಡ 24 ರಂಗೋಲಿ ಹಾಕುವಾಗ ಕೂಡ 12 ನಾಮಗಳನ್ನು ಶುಕ್ಲ ಪಕ್ಷದಲ್ಲಿ 12 ನಾಮಗಳನ್ನು ಕೃಷ್ಣ ಪಕ್ಷದಲ್ಲಿ ಸ್ಮರಿಸಬೇಕು. ಸಂಕರ್ಷಣನು ಭೂಮಿಯನ್ನು ಶೇಷಾಂತರ್ಗತನಾಗಿ ಸೆಳೆದು ನಿಲ್ಲಿಸಿದ್ದಾನೆ. ಹಾಗೆಯೇ ಪಾಪಗಳನ್ನು ಸೆಳೆದು ಸಂರಕ್ಷಿಸುವವನು. ಭಗವಂತನಿಗೆ ನೈವೇದ್ಯ ಸಮರ್ಪಿಸುವಾಗ ಅನಾಮ್ಲಪತಿ ರುದ್ರ, ಅಲ್ಲಿ ಸಂಕರ್ಷಣ. ಹುಳಿರಸವಿಲ್ಲದ ಪಾಕದಲ್ಲಿ ರುದ್ರಾಂತರ್ಗತನಾಗಿ ಸಂಕರ್ಷಣನು ಸನ್ನಿಹಿತನಾಗಿರುತ್ತಾನೆ. ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿಯನ್ನು ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳ ಸಂಕರ್ಷಣ. ಕನಕದಾಸರ ಪ್ರಾರ್ಥನೆ. ಸೂರ್ಯ ಉದಯಿಸಿದಾಗ ಮೊಗ್ಗಾಗಿ ಇದ್ದ ತಾವರೆ ಹೇಗೆ ವಿಕಸನಗೊಳ್ಳುವುದೋ ಹಾಗೆ ನನ್ನ ಅಜ್ಞಾನವನ್ನು ಅಳಿಸಿ ಸುಜ್ಞಾನವನ್ನು ಆಕರ್ಷಿಸಿ ಅರಳಿಸು ಎಂದು, ಜ್ಞಾನವನ್ನು ಆಕರ್ಷಿಸಿ ಸುಜ್ಞಾನವನ್ನು ಅರಳಿಸು ಎಂದು ಪ್ರಾರ್ಥಿಸುತ್ತಿದ್ದಾರೆ. ಹಿರಣ್ಯ ಎಂಬ ರಮಾರೂಪದೊಂದಿಗೆ ಚತುರ್ಭುಜ ಹೊಂದಿದ್ದು ಪ್ರದಕ್ಷಿಣಾಕಾರವಾಗಿ ಮೇಲಿನ ಬಲಗೈಯಲ್ಲಿ ಶಂಖ, ಪದ್ಮ, ಚಕ್ರ, ಗದೆಯಿಂದ ಯುಕ್ತವಾಗಿದೆ. ಪಾಯುತತ್ವಕ್ಕೆ, ಚಿತ್ತ ನಕ್ಷತ್ರ ತುಲಾರಾಶಿಗೆ, ಕೃಷ್ಣ ಪಕ್ಷಕ್ಕೆ, ಶರದೃತುವಿಗೆ, ಹಣೆಯಲ್ಲಿ ಗಾಯತ್ರಿ ಮಂತ್ರದ ಸ್ಯ ಅಕ್ಷರದಲ್ಲಿ ಸನ್ನಿಹಿತವಾಗಿದೆ. ಮನೋಮಯ ಕೋಶದಲ್ಲಿ ಭೋಜನ ಕ್ರಿಯಾದ್ವಾರ ಸಂಕರ್ಷಣನು ವ್ಯಾಪಾರ ಮಾಡಿಸುತ್ತಾನೆ. ವಸುದೇವನ ಮಗನಾಗಿ ಜನಿಸಿದವನು. ಶುದ್ಧ ಸಾತ್ವಿಕ ಮನದಲ್ಲಿ ಕಾಣಿಸಿಕೊಳ್ಳುವವನು. ಎಲ್ಲೆಡೆ ನೆಲೆಸಿ ಕಿರಣಗಳಿಂದ ಎಲ್ಲವನ್ನೂ ಆವರಿಸಿ ವಿಹರಿಸುವವನು. ದೇವತೆಗಳ ಉಪಾಸನಾ ಮೂರ್ತಿ. ಭಗವಂತನಿಗೆ ನೈವೇದ್ಯ ಸಮರ್ಪಿಸುವಾಗ ಕಣ್ಣಿಗೆ ಇಂಪಾದ ಸಕ್ಕರೆಯಲ್ಲಿ ಸುರವರೇಣ್ಯ ಇಂದ್ರನು ತದ್ಗತ ವಾಸುದೇವ. ಸಕ್ಕರೆಯಲ್ಲಿ ಇಂದ್ರಾಂತರ್ಗತನಾಗಿ ವಾಸುದೇವನನ್ನು ಚಿಂತಿಸಬೇಕು ಎಂದು ವಿಜಯದಾಸರು ಹೇಳಿದ್ದಾರೆ. ವಾಸುದೇವನ ದಯದಿಂದ ವಂಶ ಉದ್ಧಾರವೋ ಗುಬ್ಬಿಯಾಳೋ ಎಂಬುದು ವಾದಿರಾಜರ ರಚನೆ. ಚತುರ್ಭುಜ ಹೊಂದಿರುವ ಈ ಮೂರ್ತಿಯು ಪ್ರದಕ್ಷಿಣಾಕಾರವಾಗಿ ಮೇಲಿನ ಬಲಗೈಯಲ್ಲಿ ಶಂಖ, ಚಕ್ರ, ಪದ್ಮ, ಗದೆಯನ್ನು ಧರಿಸಿಕೊಂಡು ಹರಿಣಿ ಎಂಬ ರಮಾರೂಪದಿಂದ ಕೂಡಿದೆ. ಉಪಸ್ಥ ತತ್ವಕ್ಕೆ, ಸ್ವಾತಿ ನಕ್ಷತ್ರ ತುಲಾರಾಶಿಗೆ, ಕೃಷ್ಣ ಪಕ್ಷಕ್ಕೆ, ಹೇಮಂತ ಋತುವಿಗೆ, ಉದರದ ಮಧ್ಯಭಾಗದಲ್ಲಿ ಹಾಗೂ ಧೀ ಎಂಬ ಗಾಯತ್ರಿ ಮಂತ್ರದ ಅಕ್ಷರದಲ್ಲಿ ಸನ್ನಿಹಿತವಾಗಿದೆ. ಪ್ರದ್ಯುಮ್ನನು ಹಿರಿಯ ಬೆಳಕಿನ ರೂಪ, ಹಿರಿಯ ಅರಿವಿನ ಮೂರ್ತಿ. ಭಗವಂತನಿಗೆ ನೈವೇದ್ಯ ಸಮರ್ಪಿಸುವಾಗ ಪರಿಪರಿಸೋಪಸ್ಕಾರದಲ್ಲಿಗೆ ಅಭಿಮಾನಿ, ಪರಮೇಷ್ಠಿ ಎನ್ನಿ, ಚಟ್ಟಣಿ ಮುಂತಾದ ವ್ಯಂಜನಗಳಲ್ಲಿ ಬ್ರಹ್ಮನೊಂದಿಗೆ ಪ್ರದ್ಯುಮ್ನರೂಪಿ ಭಗವಂತನು ಸನ್ನಿಹಿತರಾಗಿರುತ್ತಾನೆ. ಪ್ರದ್ಯೋತ ಶತತೇಜ ಪ್ರದ್ಯುಮ್ನನ ರೂಪವು ಚತುರ್ಭುಜ ಹೊಂದಿದ್ದು ಸತ್ಯ ಎಂಬ ರಮಾರೂಪದೊಡನೆ ಪ್ರದಕ್ಷಿಣಾಕಾರವಾಗಿ ಮೇಲಿನ ಬಲಗೈಯಲ್ಲಿ ಶಂಖ, ಗದ, ಪದ್ಮ, ಚಕ್ರವನ್ನು ಧರಿಸಿದ್ದು ಶಬ್ದ ತತ್ವಕ್ಕೆ, ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಗೆ, ವರ್ಷ ಋತುವಿಗೆ, ಕೃಷ್ಣ ಪಕ್ಷಕ್ಕೆ, ಹೃದಯಕ್ಕೆ, ಗಾಯತ್ರಿ ಮಂತ್ರದಲ್ಲಿ ಮಾ ಎಂಬ ಅಕ್ಷರಕ್ಕೆ ಪ್ರತಿಪಾದ್ಯನಾಗಿದ್ದಾನೆ. ಹಾಗೂ ತಾಂಬೂಲ ಮೆಲ್ಲುವಾಗ ಸ್ಮರಿಸಬೇಕಾದ ಭಗವದ್ರೂಪ. ಅನಿರುದ್ಧ ತಡೆಯಿರದವನು, ನಮ್ಮ ಪಾಪಗಳನ್ನು ತಡೆಯುವವನು. ಅನಿರುದ್ಧನ ಸೇವಿಸೆ ಪುನೀತರಾಗುವವೋ ಗುಬ್ಬಿಯಾಳೋ ಎಂದು ವಾದಿರಾಜರು ಹೇಳಿದ್ದಾರೆ. ಭಗವಂತನಿಗೆ ನೈವೇದ್ಯ ಸಮರ್ಪಿಸುವಾಗ ಕಟುದ್ರವ್ಯಕ ಯಮರಾಯ ಇರುತಿಪ್ಪನು, ಅಲ್ಲಿ ಅನಿರುದ್ಧ ಮೂರುತಿ ದೇವರು. ಒಗರು ಪದಾರ್ಥಗಳಲ್ಲಿ ಅನಿರುದ್ಧನು ಯಮದೇವರೊಂದಿಗೆ ಸನ್ನಿಹಿತನಾಗಿರುತ್ತಾನೆ. ಅನಿರುದ್ಧನ ರೂಪವು ಚತುರ್ಭುಜ ಹೊಂದಿದ್ದು ನಿತ್ಯ ಎಂಬ ರಮಾರೂಪದೊಡನೆ ಪ್ರದಕ್ಷಿಣಾಕಾರವಾಗಿ ಮೇಲಿನ ಬಲಗೈಯಲ್ಲಿ ಗದ, ಶಂಖ, ಪದ್ಮ, ಚಕ್ರಗಳನ್ನು ಧರಿಸಿದ್ದು ಸ್ಪರ್ಶ ತತ್ವಕ್ಕೆ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಗೆ, ಗ್ರೀಷ್ಮ ಋತುವಿಗೆ, ಕೃಷ್ಣ ಪಕ್ಷಕ್ಕೆ, ಕಂಠ ಮಧ್ಯದಲ್ಲಿ ಹಾಗೂ ಗಾಯತ್ರಿ ಮಂತ್ರದ ಹಿ ಎಂಬ ಅಕ್ಷರಗಳಲ್ಲಿ ಸ್ಮರಿಸಬೇಕಾದ ಭಗವದ್ ರೂಪವಾಗಿದೆ. ಪುರುಷೋತ್ತಮ ನಾಮದ ನಾಮ ಸರ್ವಾಕರಣಗಳ ಜಯ ಅಧೋಕ್ಷಜ ನಾಮ. ನರಸಿಂಹ ಭಯಕಾರಿ ಗಣಸಿಂಹ ನಾಶ ವಿರಹಿತಾಚ್ಯುತ ನಾಮಾಚ್ಯುತಗೇಹ್ಯ. ಪುರುಷೋತ್ತಮ ಕ್ಷರಪುರುಷರಾದ ಬ್ರಹ್ಮಾದಿದೇವರಿಗಿಂತ ಅಕ್ಷರ ಪುರುಷಳಾದ ಲಕ್ಷ್ಮೀದೇವಿಗಿಂತಲೂ ಮಿಗಿಲಾದವನು. ದೇಹದಲ್ಲಿರುವ ತತ್ವಗಳಿಗೆಲ್ಲ ಹಿರಿಯ ತತ್ವ. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ, ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಎಂದಿದ್ದಾರೆ ಕನಕದಾಸರು.
ಭಗವಂತನಿಗೆ ನೈವೇದ್ಯ ಸಮರ್ಪಿಸುವಾಗ ಇಂಗು, ಸಾಸಿವೆ, ಏಳ, ಮರೀಚಿ, ಜೀರಿಗೆ ಮೊದಲಾದ ಕರ್ಪೂರ, ಚಂದನ, ಕೇಶರ ಮೊದಲಾದ ಬಗೆ ಬಗೆ ವಿಧವಾದ ಪರಿಮಳ ದ್ರವ್ಯಕ್ಕೆ ಮನುಮತ ಅಧಿಪತಿ ಪುರುಷೋತ್ತಮ ದೇವನು ವಾಸವಾಗಿಹನಯ್ಯ ಎಂದಿದ್ದಾರೆ ವಿಜಯದಾಸರು. ಪರಿಮಳ ದ್ರವ್ಯಗಳಲ್ಲಿ ಮನ್ಮಥನೊಂದಿಗೆ ಪುರುಷೋತ್ತಮನು ಸನ್ನಿಹಿತನಾಗಿರುತ್ತಾನೆ. ಪುರುಷೋತ್ತಮನ ರೂಪವು ಚತುರ್ಭುಜ ಹೊಂದಿದ್ದು ಆನಂದಿನಿ ಎಂಬ ರಮಾರೂಪದೊಡನೆ ಪ್ರದಕ್ಷಿಣಾಕಾರವಾಗಿ ಮೇಲಿನ ಬಲಗೈಯಿಂದ ಹಿಡಿದು ಪದ್ಮ, ಶಂಖ, ಗದೆ, ಚಕ್ರವನ್ನು ಧರಿಸಿದ್ದು ರೂಪತತ್ವಕ್ಕೆ, ಮೂಲಾ ನಕ್ಷತ್ರ, ಧನುಸ್ಸು ರಾಶಿಗೆ, ಅಧಿಕ ಮಾಸಕ್ಕೆ, ಕೃಷ್ಣ ಪಕ್ಷಕ್ಕೆ, ಉದರದ ಬಲಭಾಗಕ್ಕೆ ಗಾಯತ್ರಿ ಮಂತ್ರದ ಧೀ ಅಕ್ಷರಗಳಲ್ಲಿ ಸ್ಮರಿಸಬೇಕಾದ ಭಗವದ್ರೂಪವಾಗಿದೆ. ಅಧೋಕ್ಷಜ ಎಂದೂ ಕೆಳಗೆ ಕುಸಿಯದವನು, ಪ್ರತ್ಯಕ್ಷಕ್ಕೆ ಗೋಚರನಾಗದವ, ಅಂತರಂಗದಲ್ಲಿ ಕಾಣಬಹುದಾದ ಅಂತರ್ಚಕ್ಷುವಿಗೆ ಗೋಚರನಾಗುವವನು. ಸಾಧು ಸಜ್ಜನರುಳು ಭೇದ ವಂಚನೆ ಮಾಡಿ ಖೇದಕ್ಕೆ ಒಳಗಾದೆ ಅಧೋಕ್ಷಜ ಮೂರ್ತೆ ಎಂದಿದ್ದಾರೆ ಹರಿದಾಸರು. ಮಾನಸಿಕವಾಗಿ ಪರರಿಗೆ ಗೊತ್ತಾಗದಂತೆ ವಂಚನೆ ಮಾಡುವುದು ಅದು ಅಂತಃಚಕ್ಷು ಅಭಿಮಾನಿಯಾದ ಅಧೋಕ್ಷಜನಿಗೇ ಒಪ್ಪಿಸುತ್ತಿದ್ದಾರೆ. ಭಗವಂತನಿಗೆ ನೈವೇದ್ಯ ಸಮಯದಲ್ಲಿ ಪರೀಕ್ಷಿಸು ತೈಲ ಪಕ್ವ ಜಯಂತ ವರ ಅಧೋಕ್ಷಜ ಮೂರ್ತಿ ಪೊಂದಿಕೊಂಡು ನಿತ್ಯ. ಎಣ್ಣೆ ತುಪ್ಪಗಳಿಂದ ಕರಿದ ಪದಾರ್ಥಗಳಲ್ಲಿ ಜಯಂತನೊಂದಿಗೆ ಅಧೋಕ್ಷಜ ಮೂರ್ತಿ ಸನ್ನಿಹಿತನಾಗಿರುತ್ತಾನೆ. ಅಧೋಕ್ಷಜನ ರೂಪವು ಚತುರ್ಭುಜ ಹೊಂದಿದ್ದು ಅಸೌಜ್ಞ ಎಂಬ ರಮಾರೂಪದಿಂದ ಕೂಡಿಕೊಂಡು ಪ್ರದಕ್ಷಿಣಾಕಾರವಾಗಿ ಬಲಗೈಯಿಂದ ಪ್ರಾರಂಭಗೊಂಡು ಗದೆ, ಶಂಖ, ಚಕ್ರ, ಪದ್ಮವನ್ನು ಹೊಂದಿದೆ. ರಸತತ್ವಕ್ಕೆ, ಪೂರ್ವಾಷಾಢ ನಕ್ಷತ್ರಕ್ಕೆ, ಧನಸ್ಸು ರಾಶಿಗೆ, ಕೃಷ್ಣ ಪಕ್ಷಕ್ಕೆ, ತನದ ಬಲಭಾಗಕ್ಕೆ ಗಾಯತ್ರಿ ಮಂತ್ರದ ಯೋ ಅಕ್ಷರದಲ್ಲಿ ಸ್ಮರಿಸಬೇಕಾದ ಭಗವದ್ರೂಪ. ನರಸಿಂಹ ಅರ್ಧ ನರನಾಗಿ ಅರ್ಧ ಸಿಂಹನಾಗಿ ಕಾಣಿಸಿಕೊಂಡವನು. ಅಜ್ಞಾನವನ್ನು ನಾಶ ಮಾಡುವ ದಿವ್ಯ ಸ್ವರೂಪನು. ನರ ಸಮುದಾಯವನ್ನು ಪ್ರಳಯ ಕಾಲದಲ್ಲೂ ಸಂಹರಿಸುವ ಉಗ್ರಮೂರ್ತಿ. ಭಗವಂತನಿಗೆ ನೈವೇದ್ಯ ಸಮಯದಲ್ಲಿ ಮರಳೆ ಸಂಡಿಗೆಯಲ್ಲಿ ದಕ್ಷ ಪ್ರಜೇಶ್ವರ, ನರಹರಿ ಅಲ್ಲಿಪ್ಪ ಅದ್ಭುತ ಕಾರ್ಯನು ಎಂದಿದ್ದಾರೆ. ಸಂಡಿಗೆ, ಹಪ್ಪಳ ಮುಂತಾದವಲ್ಲಿ ದಕ್ಷ ಪ್ರಜೇಶ್ವರನೊಂದಿಗೆ ನರಸಿಂಹನು ಸನ್ನಿಹಿತನಾಗಿರುತ್ತಾನೆ. ಬ್ರಹ್ಮನಾಗಿ ನಿರ್ಮಿಸಿ ಪರಬ್ರಹ್ಮನಾಗಿ ರಕ್ಷಿಸಿ ಸಂಹಾರಕ್ಕೆ ರುದ್ರ ನಾರಸಿಂಹನ ನೆನೆಯಿರೋ ಎಂದಿದ್ದಾರೆ ಹರಿದಾಸರು. ನರಸಿಂಹ ರೂಪವು ಚತುರ್ಭುಜ ಹೊಂದಿದ್ದು ಪ್ರದಕ್ಷಿಣಾಕಾರವಾಗಿ ಬಲಗೈ ಮೊದಲುಗೊಂಡು ಪದ್ಮ, ಗದೆ, ಶಂಖಚಕ್ರವನ್ನು ಹೊಂದಿದ್ದು ಸುಖ ಎಂಬ ರಮರೂಪದಿಂದ ಕೂಡಿಕೊಂಡು ಗಂಧ ತತ್ವಕ್ಕೆ, ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಗೆ, ಕೃಷ್ಣ ಪಕ್ಷಕ್ಕೆ, ಭುಜದಲ್ಲಿ ಬಲಭಾಗಕ್ಕೆ, ನಿತ್ಯ ಕರ್ಮಗಳಲ್ಲಿ ಅಡವಿಯಲ್ಲಿ ಸಂಚರಿಸುವಾಗ ಗಾಯತ್ರಿ ಮಂತ್ರದ ಯೋ ಎಂಬ ಅಕ್ಷರಕ್ಕೆ ಪ್ರತಿಪಾದಿತವಾದ ಮೂರ್ತಿ. ಮಕ್ಕಳಿಗೆ ದೃಷ್ಟಿ ತೆಗೆಯುವಾಗ ನಾರಸಿಂಹನನ್ನು ಸ್ಮರಿಸಬೇಕು. ಅಚ್ಯುತ ಎಂದಿಗೂ ಅಳಿಯದ ಹಿರಿಮೆಯವನು. ಚ್ಯುತ ನಾಶ, ಅಚ್ಯುತ ನಾಶವಿರದವನು. ಅಚ್ಯುತ ಲಕ್ಷ್ಮಿಯ ಕೂಡಿ ಸಚ್ಚಿದಾನಂದನೋ ಗುಬ್ಬಿಯಾಳೋ ಎಂದಿದ್ದಾರೆ ವಾದಿರಾಜರು. ಭಗವಂತನಿಗೆ ನೈವೇದ್ಯ ಸಮಯದಲ್ಲಿ ಅರೆಮರೆ ಇಲ್ಲದೆ ಉದ್ದಿನ ಭಕ್ಷ್ಯದಲ್ಲಿ ಇರುತ್ತಿಹನು ಮನು ಅಲ್ಲಿ ಅಚ್ಯುತ ಮೂರ್ತಿ ಎಂದಿದ್ದಾರೆ. ಉದ್ದಿನ ವಡೆ, ಬೋಂಡ ಮುಂತಾದವಲ್ಲಿ ಸ್ವಯಂಭುವ ಮನುವಿನೊಂದಿಗೆ ಅಚ್ಯುತನ್ನು ಸ್ಮರಿಸಬೇಕು. ಅಚ್ಯುತ ರೂಪವು ಚತುರ್ಭುಜ ಹೊಂದಿದ್ದು ಸುಗಂಧಿ ಎಂಬ ರಮಾರೂಪದಿಂದ ಕೂಡಿಕೊಂಡು ಪ್ರದಕ್ಷಿಣಾಕಾರವಾಗಿ ಬಲಗೈ ಮೊದಲುಗೊಂಡು ಪದ್ಮ, ಚಕ್ರ, ಶಂಖ, ಗದೆಯನ್ನು ಹಿಡಿದುಕೊಂಡಿದೆ. ಆಕಾಶ ತತ್ವಕ್ಕೆ, ಶ್ರವಣ ನಕ್ಷತ್ರ, ಮಕರ ರಾಶಿಗೆ, ಕೃಷ್ಣ ಪಕ್ಷಕ್ಕೆ, ಕಂಠದ ಬಲಭಾಗಕ್ಕೆ ಗಾಯತ್ರಿ ಮಂತ್ರದ ನ ಎಂಬ ಅಕ್ಷರದ ಪ್ರತಿಪಾದಿತ ಭಗವದ್ರೂಪವಾಗಿದೆ. ಮಕ್ಕಳಿಗೆ ರಕ್ಷೆ ಇಡುವಾಗ ಮಕ್ಕಳ ಕಟ್ಟಿಗೆ ಅಚ್ಯುತನ ರಕ್ಷೆ ಇಡಬೇಕು. ಜನಾರ್ದನ ದುರ್ಜನರನ್ನು ದುಃಖಕ್ಕೀಡು ಮಾಡುವವನು, ಜನರಿಂದ ಪ್ರಾರ್ಥಿತನಾದವನು, ಹುಟ್ಟದಂತೆ ಮಾಡುವವನು, ಹುಟ್ಟದವನು ಮತ್ತು ಸಂಸಾರದ ಕಾಟವನ್ನು ತೊಡೆದು ಹಾಕುವವನು, ಜನನವನ್ನು ಅರ್ಧನ ಮಾಡುವವನು, ಜನನ ಮರಣಗಳಳಿಸಿ ತನುಮನದೊಳು ಬೆರೆಸಿ ಜನ್ಮ ಹರಿಸುವ ಜನಾರ್ದನ ನಿಮ್ಮ ನಾಮ ಎಂದಿದ್ದಾರೆ. ಭಗವಂತನಿಗೆ ನೈವೇದ್ಯ ಸಮಯದಲ್ಲಿ ಸುರುಚಿ ಲವಣದಲ್ಲಿ ನಿರುರುತಿ ಜನಾರ್ದನ, ನೈವೇದ್ಯಕ್ಕಿಟ್ಟ ಪದಾರ್ಥದಲ್ಲಿ ಉಪ್ಪಿನಲ್ಲಿ ನಿರುರುತಿಯೊಂದಿಗೆ ಜನಾರ್ದನನನ್ನು ಚಿಂತಿಸಬೇಕು. ಜನಾರ್ದನ ರೂಪವು ಚತುರ್ಭುಜವನ್ನು ಹೊಂದಿದ್ದು ಸುಂದರಿ ಎಂಬ ರಮಾರೂಪದೊಂದಿಗೆ ಪ್ರದಕ್ಷಿಣಾಕಾರವಾಗಿ ಬಲಗೈ ಮೊದಲುಗೊಂಡು ಚಕ್ರ, ಶಂಖ, ಗದೆ, ಪದ್ಮವನ್ನು ಹೊಂದಿದೆ. ವಾಯುತತ್ವ, ಧನಿಷ್ಠ ನಕ್ಷತ್ರ, ಕುಂಭರಾಶಿ, ಕೃಷ್ಣ ಪಕ್ಷ, ಹೊಟ್ಟೆಯ ಎಡಭಾಗ ಗಾಯತ್ರಿ ಮಂತ್ರದ ಪ್ರ ಅಕ್ಷರದ ಪ್ರತಿಪಾದಿತ ರೂಪವಾಗಿದೆ. ಉಪೇಂದ್ರ
ಇಂದ್ರನ ತಮ್ಮನಾಗಿ ವಾಮನನಾಗಿ ಜನಿಸಿದವನು. ಇಂದ್ರನಿಗಿಂತಲೂ ಎತ್ತರದವನು. ಭಗವಂತನಿಗೆ ನೈವೇದ್ಯ ಸಮಯದಲ್ಲಿ ಲವಣ ಶಾಖಕ್ಕಭಿಮಾನಿ ಮರೀಚಿ ಪ್ರಾಣನು ಅಲ್ಲಿ ಉಪೇಂದ್ರ ಭಗವಂತ ಎಂದಿದ್ದಾರೆ ವಿಜಯದಾಸರು. ಹಣ್ಣು ಕಾಯಿ ಫಲಗಳಲ್ಲಿ ಮರೀಚಿಯೊಂದಿಗೆ ಉಪೇಂದ್ರನ ಸನ್ನಿಧಾನವಿರುತ್ತದೆ. ಉಪೇಂದ್ರನ ಮೂರ್ತಿಯು ಚತುರ್ಭುಜಯುಕ್ತರಾಗಿ ಪ್ರದಕ್ಷಿಣಾಕಾರವಾಗಿ ಬಲಗೈ ಮೊದಲುಗೊಂಡು ಗದೆ, ಚಕ್ರ, ಪದ್ಮ, ಶಂಖವನ್ನು ಹೊಂದಿದ್ದು ವಿದ್ಯಾ ಎಂಬ ರಮಾರೂಪದೊಂದಿಗೆ ತೇಜತತ್ವಕ್ಕೆ, ಶತಭಿಷ ನಕ್ಷತ್ರ ಕುಂಭರಾಶಿಗೆ, ಕೃಷ್ಣ ಪಕ್ಷಕ್ಕೆ, ಎಡಭಾಗದ ಸ್ತನಭಾಗಕ್ಕೆ ವಸ್ತ್ರ ಉಡುವಾಗ ಗಾಯತ್ರಿ ಮಂತ್ರದ ಚೋ ಅಕ್ಷರದಲ್ಲಿ ಪ್ರತಿಪಾದ್ಯನಾಗಿರುತ್ತಾನೆ. ಆಯಾ ಸಮಯದಲ್ಲಿ ಸ್ಮರಿಸಬೇಕಾದ ಭಗವದ್ರೂಪ. ಇಂದ್ರಿಯಂಗಳೇಕವಾಗಿ ಚಂದ್ರಿಕೆ ತರದಿ ಸುತ್ತಿ ತೊಂದರೆ ತಾರದ ಮುನ್ನ ಉಪೇಂದ್ರನ್ನ ನೆನೆಯಿರೋ ಎಂದಿದ್ದಾರೆ. ಹರಿ ಸಂಸಾರ ಪರಿಹಾರಕನು, ಪಾಪ ಪರಿಹಾರಕನು. ಭಗವಂತನಿಗೆ ನೈವೇದ್ಯ ಸಮಯದಲ್ಲಿ ಪರಮಶೋಭಿತ ತಾಂಬೂಲ ದ್ರವ್ಯಕ್ಕೆ ಗಂಗಾ ಹರಿನಾಮಕ ದೇವ. ದೇವರಿಗೆ ತಾಂಬೂಲ ಇಡುವಾಗ ಹರಿಯನ್ನು ಸ್ಮರಿಸಬೇಕು. ಹರಿಹರಿ ಎನ್ನಲು ದುರಿತ ಹರಿದು ಓಡುವುದು ತ್ವರಿತ. ಹಿರಿದು ಭಕ್ತಿಯಿಂದ ಹರಿಯನ್ನು ನೆನೆಯಿರೋ. ಹರಿಯ ಮೂರ್ತಿಯು ಚತುರ್ಭುಜಯುಕ್ತನಾಗಿ ಪ್ರದಕ್ಷಿಣಾಕಾರವಾಗಿ ಬಲಗೈ ಮೊದಲುಗೊಂಡು ಚಕ್ರ, ಪದ್ಮ, ಗದೆ, ಶಂಖವನ್ನು ಹೊಂದಿದೆ. ಸೋಲಾ ಎಂಬ ರಮಾರೂಪದಿಂದ ಕೂಡಿಕೊಂಡು ಅಪ್ತತ್ವಕ್ಕೆ, ಪೂರ್ವಭದ್ರ ನಕ್ಷತ್ರ ಮೀನರಾಶಿಗೆ, ಆಹಾರದಲ್ಲಿ ತಾಂಬೂಲಕ್ಕೂ ಕೂಡ, ನಿತ್ಯ ಕರ್ಮದಲ್ಲಿ ಹಲ್ಲು ಉಜ್ಜುವಾಗ, ಸ್ನಾನದಲ್ಲಿ, ಪ್ರದಕ್ಷಿಣೆ ಕಾಲದಲ್ಲಿ, ಕೃಷ್ಣ ಪಕ್ಷಕ್ಕೆ, ಎಡಭುಜ ಭಾಗದಲ್ಲಿ ಗಾಯತ್ರಿ ಮಂತ್ರದ ದ ಅಕ್ಷರದಲ್ಲಿ ಹರಿಯನ್ನು ಸ್ಮರಿಸಬೇಕು. ಶ್ರೀಕೃಷ್ಣ. ಈ ಜಗತ್ತು ಕೃಷ್ಣನ ಅಂಕೆಯಲ್ಲಿದೆ. ಕಲಿಯುಗಕ್ಕೆ ಕೃಷ್ಣನೇ ಅಭಿಮಾನಿ ದೇವರು. ಶ್ರೀಕೃಷ್ಣ ರಂಗೇಶ ಎಂಬ ಸಿದ್ಧಕ್ರಿಯೆ ಬಲ್ಲರೆ ಗುಬ್ಬಿಯಾಳೋ ಎಂದಿದ್ದಾರೆ ವಾದಿರಾಜರು. ಕರ್ಷಯತೀತಿ ಕೃಷ್ಣ. ನಮ್ಮ ಪಾಪಗಳನ್ನೆಲ್ಲ ಹೊಸೆದು ಹಾಕುವುದು ಕೃಷ್ಣನಾಮ. ಭಗವಂತನಿಗೆ ನೈವೇದ್ಯ ಸಮಯದಲ್ಲಿ ಸ್ವಾದೋದಕದಲ್ಲಿ ತರಣಿ ಸಮನ ಪುತ್ರ ಶ್ರೀಕೃಷ್ಣನು ಎನ್ನಿ. ಕುಡಿಯುವ ನೀರು ನೈವೇದ್ಯಕ್ಕೆ ಇಡುವಾಗ ಬುಧನನ್ನು ಅವನೊಂದಿಗಿರುವ ಶ್ರೀಕೃಷ್ಣನನ್ನು ಸ್ಮರಿಸಬೇಕು. ಶ್ರೀಕೃಷ್ಣನ ಮೂರ್ತಿಯು ಚತುರ್ಭುಜಯುಕ್ತನಾಗಿ ಸುಲಕ್ಷಣ ಎಂಬ ರಮಾರೂಪದಿಂದ ಕೂಡಿಕೊಂಡು ಪ್ರದಕ್ಷಿಣಾಕಾರವಾಗಿ ಬಲಗೈ ಮೊದಲುಗೊಂಡು ಗದ, ಪದ್ಮ, ಚಕ್ರ, ಶಂಖವನ್ನು ಹೊಂದಿದೆ. ತತ್ವಗಳಲ್ಲಿ ಪೃಥ್ವಿಗೂ, ನಕ್ಷತ್ರ ರಾಶಿಯಲ್ಲಿ ಉತ್ತರಾಷಾಢ ರೇವತಿಗೂ ಮತ್ತು ಮೀನರಾಶಿಗೂ, ನಿತ್ಯ ಕರ್ಮದಲ್ಲಿ ಗೋ ನಮಸ್ಕಾರ ಮಾಡುವಾಗ, ಮಗುವನ್ನು ಮುದ್ದಿಸುವಾಗ ಮತ್ತು ರತಿ ಕ್ರೀಡೆಯಲ್ಲಿ ಸ್ಮರಿಸಬೇಕಾದ ಭಗವದ್ರೂಪ. ಇತು ಚತುರ್ವಿಂಶತಿ ನಾಮ ವರ್ಮವು ಸಂತತ ಜಿಕ್ವಾಲಂಕಾರ ಧರ್ಮವು. ಪತಿ ಪ್ರಸನ್ ವೆಂಕಟ ಮದ್ವೇಷ ಭಯ ತತಿ ದೂರ ಪಂಜರ ವಿಶ್ವೇಶ. ಹೀಗೆ 24 ನಾಮದ ಗುಟ್ಟು ಅಥವಾ ಕವಚ ಸದಾಕಾಲ ನಾಲಿಗೆಗೆ ಅಲಂಕಾರ ಅಲ್ಲದೆ ಧರ್ಮವಿದಿತ ಕೂಡ. ಭಾರತೀರಮಣನ ಒಡೆಯನಾದ ವಿಶ್ವೇಶನು ಭಯಗಳನ್ನು ನಮ್ಮ ಬಳಿ ಬಾರದಂತೆ ಪಂಜರದಂತೆ ಇದ್ದು ನಮ್ಮನ್ನು ಕಾಪಾಡುತ್ತಾನೆ. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಿಂದ ನಿಮಿಸುತ್ತಿರುವ ಮಹಮಾನ್ವಿತ ಸ್ಥಾನಗಳು ಜನನಿ, ಪಿತ, ವಾರಿದ, ಅಂಬರ ವೆನಿಪ ಪಂಚಾಗ್ನಿ. ಜೀವನ ಹುಟ್ಟಿಗೆ ಕಾರಣವಾಗುವ ಸ್ಥೂಲ ದೇಹಗತ ಪಂಚಾಗ್ನಿಯಲ್ಲಿ ಆಪಾದಮೌಳಿ ಪರ್ಯಂತ ನಾರಾಯಣನನ್ನು ಚಿಂತಿಸಬೇಕು. ಜನನಿಯಲ್ಲಿ ಅನಿರುದ್ಧನು, ಪಿತನಲ್ಲಿ ಪ್ರದ್ಯುಮ್ನನು, ಭೂಮಿಯಲ್ಲಿ ಸಂಕರ್ಷಣನು, ವಾರಿದದಲ್ಲಿ ವಾಸುದೇವನು, ಅಂಬರದಲ್ಲಿ ನಾರಾಯಣನನ್ನು ಚಿಂತಿಸಬೇಕು. ಇಲ್ಲಿಯವರೆಗೂ ಈ ಪ್ರಬಂಧವನ್ನು ಮಂಡಿಸಲು ನನಗೆ ಅನುಕೂಲ ಮಾಡಿಕೊಟ್ಟ ಸುಭಾಷ್ ಕಾಕಂಟಕಿಯವರಿಗೂ ಈ ಸಮಿತಿಯ ಎಲ್ಲ ಅಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಇಷ್ಟು ಹೊತ್ತು ಕೂತು ಕೇಳಿದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ದ್ವಂದ್ವ ಕರ್ಮಗಳ ಅರ್ಪಿಸವನಡಿಗೆ ಎಂಬಂತೆ ನನ್ನ ಲೋಪದೋಷಗಳನ್ನು, ಗುಣಗಳನ್ನು ಎಲ್ಲ ಅದರಲ್ಲಿರುವ ಯಾವ ಒಳ್ಳೆಯ ತತ್ವಗಳು ಅಥವಾ ಏನಾದರೂ ತೊದಲು ಬಂದಿದ್ದರೆ ಅದೆಲ್ಲವನ್ನು ಶ್ರೀಹರಿಗೆ ಸಮರ್ಪಿಸುತ್ತಿದ್ದೇನೆ. ಹರೇ ಶ್ರೀನಿವಾಸ.